ಸಮೃದ್ಧಿ ಮನೆ ಅಡುಗೆಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಗೆಳತಿ ರೇಖಾ ವಿನೋದ್. ಇವತ್ತಿನ ಬ್ಯುಸಿ ಶೆಡ್ಯೂಲ್ ಲೈಫಲ್ಲಿ ಎಲ್ಲಿ ನೋಡಿದ್ರೂ ಸ್ಟ್ರೆಸ್ ಬಿಲ್ಡಿಂಗ್ ಜಾಸ್ತಿ ಆಗಿದೆ. ಫಾಸ್ಟ್ ಫುಡ್ನ ಮೊರೆ ಹೋಗ್ತಾ ಇದ್ದೀವಿ, ಜಂಕ್ ಫುಡ್ನ ಮೊರೆ ಹೋಗ್ತಾ ಇದ್ದೀವಿ. ಯಾರಿಗೂ ಎಕ್ಸಸೈಸ್ ಮಾಡೋಕ್ಕಾಗಲಿ ಏನಂತಕ್ಕೂ ಟೈಮ್ ಇಲ್ಲದೆ ಎಲ್ಲರಲ್ಲೂ ಒಬೆಸಿಟಿ, ಓವರ್ ವೆಯ್ಟ್, ಸ್ಥೂಲಕಾಯ ಜಾಸ್ತಿ ಆಗ್ತಾ ಇದೆ. ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಕ್ರ್ಯಾಶ್ ಡಯಟು ಮತ್ತು ಸಪ್ಲಿಮೆಂಟ್ನ ಮೊರೆ ಹೋಗಿ ಸೈಡ್ ಎಫೆಕ್ಟ್ಸ್ನ ಅನುಭವಿಸ್ತಾನೇ ಇದ್ದೀವಿ ನಾವೆಲ್ಲ. ಸೊ ಇದ್ರ ಟಾಪಿಕ್ನ ಇಟ್ಕೊಂಡು ನಾನು ಇವತ್ತು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನಿವತ್ತು ಬ್ಯಾಲೆನ್ಸ್ ಡಯಟ್ ಅಂದರೆ ಏನು, BMI ಅಂದರೆ ಏನು, ಮತ್ತು ಒಂದು 8 ಸರಳ ವೆಯ್ಟ್ ಲಾಸ್ ಟಿಪ್ ಜೊತೆಗೆ ಒಂದು ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೆಲ್ತಿ ಡಯಟ್ ಅಥವಾ ಬ್ಯಾಲೆನ್ಸ್ ಡಯಟ್ ಅಂದರೆ ಸಮತೋಲನ ಆಹಾರ ಸೇವನೆ. ನಾವು ಏನೇ ಆಹಾರ ತಗೊಂಡ್ರೂ ಅದರಲ್ಲಿ ವಿಟಮಿನ್, ಫೈಬರ್ ಕಂಟೆಂಟ್, ಪ್ರೋಟೀನ್ ಕಂಟೆಂಟ್ ಇರಲೇಬೇಕು. ನಾವು ಡಯಟ್ ಅಂತ ಸ್ಟಾರ್ವಿಂಗ್ ಅಂದರೆ ಉಪವಾಸ ಮಾಡೋದಲ್ಲ, ಸಮತೋಲನವಾಗಿ ಎಲ್ಲ ಆಹಾರನ ಸೇವನೆ ಮಾಡಬೇಕು. ಡಯಟ್ ಅಂತ ಬರೀ ಸ್ಟಾರ್ವಿಂಗ್ ಮಾಡಿಕೊಂಡು ಅದು ಇನ್ನೊಂದು ರೀತಿ ಆರೋಗ್ಯದ ತೊಂದರೆಗಳಿಗೆ ಗುರಿ ಆಗೋದಲ್ಲ. ಈಗ ಸೆಕೆಂಡ್ ಕಾನ್ಸೆಪ್ಟ್ ಏನಂದರೆ BMI ಆಫ್ ಅವರ್ ಬಾಡಿ. BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್. ಇವಾಗ ಸಾಮಾನ್ಯವಾಗಿ ಎಲ್ಲರ ಹತ್ರ ಮೊಬೈಲ್ ಇರುತ್ತೆ. ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ನಾವು ಹೈಟಿಗೆ ತಕ್ಕಂಥ ವೆಯ್ಟ್ ಇದ್ದೀವಾ, ನಾವು ಅಂಡರ್ ವೆಯ್ಟ್ ಇದ್ದೀವಾ ಅಥವಾ ಓವರ್ ವೆಯ್ಟ್ ಇದ್ದೀವಾ ಅಥವಾ ನಾರ್ಮಲ್ ಆಗಿದೆಯಾ ನಮ್ಮ ವೆಯ್ಟು ಅಂತ ಚೆಕ್ ಮಾಡ್ಕೊಳ್ಳೋದು. ನಿಮ್ಮ ಹತ್ರ ಇರೋ ಮೊಬೈಲಲ್ಲಿ ಪ್ಲೇಸ್ಟೋರಲ್ಲಿ BMI ಕ್ಯಾಲ್ಕುಲೇಟರ್ ಅಂತ ಆ್ಯಪ್ ಇರುತ್ತೆ. ಆ ಆ್ಯಪಲ್ಲಿ ನಿಮ್ಮ ಹೈಟು ವೆಯ್ಟ್ ಹಾಕ್ಕೊಂಡು ನೀವು BMIನ ತಿಳ್ಕೊಬೋದು. ನಿಮ್ಮ ಬಾಡಿ BMI ತಿಳ್ಕೊಂಡಾದ್ಮೇಲೆ ನೀವು ಡಯಟ್ನ ಯಾವ ರೀತಿ ಫಾಲೋ ಮಾಡ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ನಾನು ನಿಮಗೆಲ್ಲ ಒಂದು 8 ಸರಳ ವೆಯ್ಟ್ ಲಾಸ್ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಅದೇನೆಂದರೆ, ಫಸ್ಟು ಬ್ರೇಕ್ಫಾಸ್ಟ್ನ ಯಾವತ್ತೂ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ದಿನಕ್ಕೆ 3 ಲೀಟ್ರ್ ನೀರನ್ನ ಕುಡಿಲೇಬೇಕು. ನಾವು ತಿನ್ನೋ ಆಹಾರದಲ್ಲಿ ಫೈಬರ್ ಕಂಟೆಂಟ್ ಹಂಗಂದರೆ ನಾರಿನಾಂಶ ಜಾಸ್ತಿ ಇರಬೇಕು. ರೆಗ್ಯುಲರ್ ಮೀಲ್ಸ್ನ ತೊಗೊಳ್ಳೇಬೇಕು. ಯಾವತ್ತೂ ಉಪವಾಸ ಇರಬಾರ್ದು, ಖಾಲಿ ಹೊಟ್ಟೆ ಬಿಡಬಾರ್ದು. ಮತ್ತು ಯಾವಾಗಲೇ ಆಗಲಿ ಜಂಕ್ ಫುಡ್ನ, ಕುರುಕಲು ತಿಂಡಿನ ಮನೇಲಿ ಸ್ಟಾಕ್ ಮಾಡೋಕ್ಕೆ ಹೋಗಬೇಡಿ. ಸ್ಟಾಕ್ ಮಾಡಿದಷ್ಟು ತಿನ್ನಬೇಕು ಅಂತ ನಿಮಗೆ ಟೆಂಪ್ಟ್ ಆಗ್ತಾ ಇರುತ್ತೆ. ಸೊ ಜಂಕ್ ಫುಡ್ನ ಸ್ಟಾಕ್ ಮಾಡೋದನ್ನ ಬಿಡಿ. ನೀವು ಆಲ್ಕೋಹಾಲ್ ಸೇವನೆ ಮಾಡ್ತಾಯಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ. ಅಷ್ಟೇ ಅಲ್ಲದೆ ನೀವು ಆ್ಯಕ್ಟಿವ್ ಆಗಿ ಒಂದು ಎಕ್ಸಸೈಸ್ ಆಗಲಿ 1 ಅವರ್ ವಾಕ್ ಆಗಲಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಷ್ಟೇ ಅಲ್ಲದೆ ದಿನ ರಾತ್ರಿ ಮನಿಕೊಳ್ಳುವಾಗ ನಾಳೆ ಏನು ಆಹಾರ ಸೇವನೆ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಬ್ರೇಕ್ಫಾಸ್ಟಿಗೆ ಇದು ಮಾಡ್ತೀನಿ, ಲಂಚಿಗೆ ಇದು ಮಾಡ್ತೀನಿ, ಡಿನ್ನರ್ಗೆ ಇದು ಮಾಡ್ತೀನಿ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಈ 8 ಸರಳ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಗ್ರ್ಯಾಜುಯಲಿ ನಿಮ್ಮ ವೆಯ್ಟ್ನ ರೆಡ್ಯೂಸ್ ಮಾಡ್ಕೋಬೋದು. ನಾನಿವಾಗ ನಿಮಗೆ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಡಯಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಅದೇನೆಂದರೆ ಹೆಸರುಕಾಳು ದೋಸೆ. ಬನ್ನಿ ಫ್ರೆಂಡ್ಸ್, ಈಗ ಹೆಸರುಕಾಳು ದೋಸೆನ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಆಗಿರೋ ಹೆಸರುಕಾಳು ದೋಸೆ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. 1 ಕಪ್ಪಷ್ಟು ಹೆಸರು ಕಾಳು, 1/4 ಕಪ್ಪಷ್ಟು ಅಕ್ಕಿ, 1/4 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು, 1/2 ಇಂಚು ಶುಂಠಿ, 4 ಪೀಸ್ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಜೀರಿಗೆ, 4 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಬೌಲ್ಗೆ ಹೆಸರು ಕಾಳು, ಅಕ್ಕಿ, ಮೆಂತ್ಯ ಹಾಕ್ಕೊಂಡು ಅದು ಮುಳುಗೋಷ್ಟು ನೀರು ಹಾಕಿ 4 ರಿಂದ 5 ಅವರ್ ನೆನೆಸ್ಕೋಬೇಕು. ನೋಡಿ ಈಗ 5 ಅವರ್ ಆಗಿದೆ. ಹೆಸರು ಕಾಳೆಲ್ಲ ಚೆನ್ನಾಗಿ ನೆಂದಿದೆ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಇದೆಲ್ಲ ಗ್ರೈಂಡ್ ಆಗಿದೆ. ಈಗ ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೋಬೋದು. ಇದು ದೋಸೆ ಬ್ಯಾಟರ್ ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ. ಈಗ ನಾನೇನು ಮಿಕ್ಸಿ ಜಾರ್ ಇತ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ.
ಇದಕ್ಕೆ ಸೋಡಾ ಸೇರಿಸೋ ಅವಶ್ಯಕತೆ ಇಲ್ಲ, ಬೇಗ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಹೆಸರು ಕಾಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಇದು ನಮಗೆ ಹೊಟ್ಟೆ ಹಸಿವನ್ನ ಕಡಿಮೆ ಮಾಡೋದಲ್ಲದೆ ಇದು ಪ್ರತಿ ಕಾಳಲ್ಲೂ ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ನಮ್ಮ ತೂಕ ಇಳಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಸ್ಟವ್ ಮೇಲೆ ಹೆಂಚನ್ನ ಕಾಯಕ್ಕೆ ಇಟ್ಕೊಳ್ಳೋಣ. ಹೆಂಚು ಕಾದಿದೆ. ಈಗ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬ್ಯಾಟರ್ ಹಾಕೊಂಡು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೀವು ಇದ್ರ ಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತೆ ತುರಿದಿರೋ ಕ್ಯಾರೆಟ್ ತುರಿನ ಬೇಕಾದ್ರೂ ಹಾಕ್ಕೋಬಹುದು. ಈಗ ಇದು ಬೆಂದಿದೆ. ಇದನ್ನ ಇನ್ನೊಂದು ಕಡೆ ಫ್ಲಿಪ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ರೋಸ್ಟೆಡ್ ಆಗಿ ಬಂದಿದೆ ಅಂತ. ಈಗ ಇದು 2 ಸೈಡು ಬೆಂದಿದೆ ಫ್ರೆಂಡ್ಸ್. ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಈಗ ನಾನು ಈ ದೋಸೆ ಜೊತೆಗೆ ಮೊಸರು ಮತ್ತೆ ಕಾಯಿ ಚಟ್ನಿ ಇಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಪ್ರೋಟೀನ್ ಮತ್ತು ನಾರಿನಂಶ ಹೆಚ್ಚಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಹೇಗೆ ಮಾಡೋದು ಅಂತ ನೀವು ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡಿ. ಇನ್ನಷ್ಟು ಆರೋಗ್ಯಕರ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.